ಅನಿಲ್ ಚಳಗೇರಿ ಅವರ ಮುಂದೆ ಎರಡು ಪ್ರಶ್ನೆಗಳಿದ್ದಾವೆ. ಒಂದು, ನಿರುದ್ಯೋಗದ ಕಾರಣಕ್ಕಾಗಿ ಇಂಥ ಘಟನೆಗಳು ನಡೆದವು ಅನ್ನೋದು. ಮತ್ತೊಂದು, ಸುಧೀಂದ್ರ ಅವ್ರು ಹೇಳಿದ್ದನ್ನು ಹೇಳ್ತಾ ಇದ್ದೀನಿ, ಮೊಹಿಯಾ ಮೊಹೋತ್ರಾ ಕೇಸು ಇಟ್ ಈಸ್ ನಾಟ್ ಆ್ಯಸ್ ಸಿಂಪಲ್ ಆ್ಯಸ್ ಹೀ ಸೆಡ್. ಪಾಸ್ವರ್ಡ್ ಶೇರ್ ಮಾಡ್ಕೊಂಡಿದ್ದಷ್ಟೇ ಅಲ್ಲ ಸರ್, ಅದು ಪಾಸ್ವರ್ಡ್ ಶೇರ್ ಮಾಡ್ಕೊಂಡವ್ರನ್ನ ಎಕ್ಸ್ಪೆಲ್ ಮಾಡ್ತೀರಿ, ಪಾಸ್ ಕೊಟ್ಟವ್ರನ್ನ ಯಾಕೆ ಮಾಡೋದಿಲ್ಲ? ಅಜಿತ್, ಮೊದಲನೇದು ಇದೊಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಕೇವಲ ಕೆಲವು ಜನ ಒಳಗಡೆ ಹೋಗ್ಬಿಟ್ಟು ಗಲಾಟೆ ಮಾಡಿ ಒಂದು ಸ್ಮೋಕನ್ನು ಮಾಡಿದ್ದು ಅಲ್ಲಿಗೆ ಸೀಮಿತವಾಗಿದೆ. ಇದು ವೆರಿ ಪ್ಲ್ಯಾಂಡು, ತುಂಬ ಆರ್ಗನೈಸ್ ಆಗಿ ಮಾಡಿರುವಂಥ ಅಟ್ಯಾಕ್. ಸೊ ಮೋಸ್ಟ್ಲಿ ಇದರ ತುಂಬ ಡೀಟೇಲ್ಸ್, ಯಾಕಂದರೆ ಬೇರೆ ಬೇರೆ ಪ್ರದೇಶದಲ್ಲಿರುವಂಥವ್ರು ಸೇರಿಕೊಂಡು ಪ್ಲ್ಯಾನ್ ಆಗಿ ಒಂದೇ ಸಲ ಡೆಲ್ಲಿಗೆ ಹೋಗಿ ಸೆಷನ್ ನಡೆಯುವಾಗ ಅದೇ ದಿವಸ ಈ ಥರ ಅಟ್ಯಾಕ್ ಮಾಡಿದ್ದಾರೆ ಅಂದರೆ ಇದು ಕೇವಲ ಕೆಲವು ಜನ ಯಾರೋ ಹುಚ್ಚರು ಒಂದು ಕಡೆ ಸೇರ್ಕೊಂಡು ಮಾಡಿದ್ದಲ್ಲ. ಇಟ್ಸ್ ಅ ಅಟ್ಯಾಕ್, ಪ್ಯೂರ್ಲಿ ನಮ್ಮ ಪಾರ್ಲಿಮೆಂಟ್ ಮೇಲೆ ಇದು ಅಟ್ಯಾಕ್ ಮಾಡಿದೆ. ಇದರ ಡ್ಯಾಮೇಜ್ ತುಂಬ ಆಗಿಲ್ಲ ಅನ್ನೋದು ಬಿಟ್ಟರೆ ಇದರ ಅಟ್ಯಾಕ್ ವೆರಿ ಪ್ಲ್ಯಾಂಡ್ ಆಗಿದೆ. ಇದು ಆಗಬಾರ್ದಾಗಿತ್ತು, ಆಗಿದೆ. ಆದರೆ ಒಂದಿಷ್ಟು ವಿಷಯಗಳನ್ನ ನಾನು ಕ್ಲಾರಿಫೈ ಮಾಡ್ತೀನಿ. ಮಾನ್ಯ ಪ್ರಹ್ಲಾದ್ ಜೋಶಿಯವರು ಇದ್ರ ಬಗ್ಗೆ ನಿನ್ನೆ ಪಾರ್ಲಿಮೆಂಟಲ್ಲಿ ಡೀಟೇಲ್ ಆಗಿ ಮಾತನಾಡಿದ್ದಾರೆ. ಏನೇನು ಆ್ಯಕ್ಷನ್ ತಗೊಂಡಿದ್ದಾರೆ, ಯಾವ್ಯಾವ ಕ್ಲಾಸಲ್ಲಿ, ಅಂದರೆ ದೇಶದ ವಿರುದ್ಧ ಸಮರ ಸಾರುವಂತಹ UAPA ಅಡಿಯಲ್ಲಿ ಇವ್ರನ್ನೆಲ್ಲರನ್ನ ಬುಕ್ ಮಾಡಲಾಗಿದೆ. ಇವ್ರ ಮೇಲೆ ಇನ್ವೆಸ್ಟಿಗೇಷನ್ ಆಗುತ್ತೆ. ಮಾನ್ಯ ಲೋಕಸಭಾ ಅಧ್ಯಕ್ಷರ ಅಂಡರಲ್ಲಿ ಇದು ಎಲ್ಲ ಡಿಪಾರ್ಟ್ಮೆಂಟ್, ಕೇವಲ ಅವರಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ಗಳ ಎಲ್ಲ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ಗಳನ್ನು ಸೇರಿಸ್ಕೊಂಡು, ಎಕ್ಸ್ಪರ್ಟ್ಗಳನ್ನು ಸೇರಿಸ್ಕೊಂಡು ಒಂದು ಸಮಿತಿಯನ್ನು ರಚನೆ ಮಾಡಿದೆ. ಅದರ ಮೇಲೆ ಫರ್ದರ್ ಅರೆಸ್ಟು ಮತ್ತು ಫರ್ದರ್ ಇನ್ವೆಸ್ಟಿಗೇಷನ್ ಆಗುತ್ತೆ. ಸೊ ಈ ವಿಷಯದಲ್ಲಿ ರಾಜಕಾರಣ ಮಾಡುವುದು ಒಳ್ಳೆಯದಲ್ಲ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಖಾಸಗಿ ಚಾನೆಲ್ಗೆ ಮಾತನಾಡುವಾಗ ಇದೇ ಅವಕಾಶವನ್ನು ಉಪಯೋಗಿಸ್ಕೊಂಡು ಮಾನ್ಯ ಗೃಹ ಮಂತ್ರಿಗಳು ಇದ್ರ ಬಗ್ಗೆ ತುಂಬ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಯಾರನ್ನ ಪನಿಷ್ ಮಾಡಬೇಕು, ಅದೆಲ್ಲವನ್ನ ನಾವು ಮಾಡ್ತೀವಿ ಅಂತ ಮಾನ್ಯ ಅಮಿತ್ ಶಾ ಕೇವಲ 24 ಗಂಟೆಗಳ ಹಿಂದೆ ಖಾಸಗಿ ಚಾನೆಲ್ ಒಂದರಲ್ಲಿ ಇದನ್ನು ಸ್ಪಷ್ಟಪಡಿಸಿದ್ದಾರೆ. ಸೊ ಇಬ್ಬರು ಇದನ್ನ ಬಗ್ಗೆ ಈಗಾಗಲೇ ಕ್ಲಾರಿಟಿ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಕಾಂಗ್ರೆಸ್ಸು ರಾಜಕೀಯ ಮಾಡಬಾರ್ದು ಅಂತ ಕಾಂಗ್ರೆಸ್ಸಿಗೆ ಎಷ್ಟೇ ಹೇಳಿದರು, ಈ ಥರ ಭಯೋತ್ಪಾದನೆಯ ಚಟುವಟಿಕೆಗಳನ್ನು ನಡೆದಾಗ ಕಾಂಗ್ರೆಸ್ ಇದರ ಪರವಾಗಿ ನಿಂತಂಥದ್ದು ಸಾವಿರಾರು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಆಗಲೇ ದಿಗ್ವಿಜಯ್ ಸಿಂಗ್ ಅವರು ಮಾತನಾಡಿದ ಬಗ್ಗೆ ಸರ್ ಇನಿಷಿಯಲ್ ಮುಗಿಬಿಡಲಿ ಸರ್. ನಡೀತಾ ಇರುವಾಗ ಖಾಸಗಿ ಚಾನೆಲ್ ನಿನ್ನೆ ಖಾಸಗಿ ಚಾನೆಲ್ ಅಲ್ಲಿ ಮಾತಾಡಿದ್ದಾರೆ, ಉತ್ತರ ಕೇಳಿಸ್ಕೊಳ್ಳಿ ಅಂದ್ರೆ ನಾನು ಹೇಳೋದೇನು ಅಂದ್ರೆ ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಖಾಸಗಿ ಚಾನೆಲ್ ಅಲ್ಲಿ ಮಾತಾಡಿದ್ದಾರೆ, ನೀವು ಅಲ್ಲೂ ಅಲ್ಲ, ಸದನದಲ್ಲಿ ಮೊದಲ ಹೇಳಿಕೆ ಕೊಟ್ಟವರು ರಕ್ಷಣಾ ಸಚಿವರು, ಗೃಹ ಸಚಿವರು ಯಾಕೆ ಹೇಳಿಕೆ ಕೊಡಲಿಲ್ಲ? ನಿನ್ನೆ ಅವರು ಬೇರೆ 4-5 ರಾಜ್ಯಗಳ ಚುನಾವಣೆಗಳ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಕೊಡುವಾಗ ಇದ್ರ ಮಧ್ಯೆ ಅಲ್ಲಿಯ ಪತ್ರಕರ್ತರು ಕೇಳಿರುವಂತಹ ವಿಷಯಕ್ಕೆ ಅವ್ರು ಅದಕ್ಕಿಂತ ಜಾಸ್ತಿ ಏನು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ಕಮಿಟಿ ಮಾಡಿದ್ದೀವಿ, ರಾಜಕೀಯ ಮಾಡೋದನ್ನ ನಿಲ್ಲಿಸಬೇಕು ಅಂತ ಹೇಳಿರೋದು. ಅಷ್ಟನ್ನು ಬಿಟ್ಕೊಂಡ್ರೆ ಇನ್ನೇನು ಹೇಳಿಲ್ಲ. ಅದರ ಡೀಟೇಲ್ಸ್ ಬರುತ್ತೆ. ಇದು ವೆರಿ ಪ್ಲಾನ್ಡ್. ಇದು ಮತ್ತೆ ಅದೇ ರೀತಿಯ ಟೂಲ್ ಕಿಟ್ ಗ್ಯಾಂಗಿನ ಒಂದು ರೀತಿಯಲ್ಲಿ ಇದು ನಮ್ಗೆಲ್ಲರಿಗೂ ಕಾಣಿಸ್ತಾ ಇದೆ. ಇದ್ರ ಉದ್ದೇಶ ಏನು ಅಂತೇಳಿ ಸ್ವಲ್ಪ ದಿವಸದಲ್ಲೇ ಹೊರಗಡೆ ಬರುತ್ತೆ. ಆದರೆ ಕಾಂಗ್ರೆಸ್ಸು ಈ ಥರದ ವಿಷಯಗಳಲ್ಲಿ ರಾಜಕೀಯ ಮಾಡೋದನ್ನ ತುಂಬ ಕಮ್ಮಿ. ದಿಗ್ವಿಜಯ್ ಸಿಂಗು ಇವತ್ತಲ್ಲ, ಅವ್ರು ಯಾವತ್ತೂ ಈ ಥರದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸುಧೀಂದ್ರ ಅವರು ಅದನ್ನ ಯಾವುದೇ ರೀತಿಯ ಒಪ್ಪಲಿಲ್ಲ ಅಂದ್ರು. ನಾನು 2 ಇನ್ಸಿಡೆಂಟ್ಗಳನ್ನು ಹೇಳ್ತೀನಿ. ಕಾಂಗ್ರೆಸ್ ರಾಜಕಾರಣ ಕಾಂಗ್ರೆಸ್ ರಾಜಕಾರಣ ಮಾಡಲಿ ಒಂದು ಹಂತಕ್ಕೆ. ಅದು ಈಗ ಕಾಂಗ್ರೆಸ್ ಸರ್ಕಾರ ಇದ್ರೆ BJP ರಾಜಕಾರಣ ಮಾಡ್ತಿರ್ಲಿಲ್ವಾ? BJP ರಾಜಕಾರಣ ಮಾಡ್ತಾ ಇತ್ತು. ಪ್ರಶ್ನೆ ಭದ್ರತಾ ವೈಫಲ್ಯದ್ದು ಇದೆ. ಈಗ ನಂತರದ ಸಂಗತಿಗಳ ಬಗ್ಗೆ 108 ಚರ್ಚೆಗಳು. ಈಗ ಅದನ್ನು ನಿರುದ್ಯೋಗದ ಕಾರಣದಿಂದ ಅದಕ್ಕೆ ಯಾರಿಗಾದ್ರೂ ಲೈಸೆನ್ಸ್ ಉಂಟು ಅದನ್ನು ಮಾಡಲಿಕ್ಕೆ ಅಂತಂದರೆ ನಾವೇ ಹೇಳ್ತಿದ್ದೀವಿ ಯಾರಿಗೂ ಮಾಡಲಿಕ್ಕೆ ಲೈಸೆನ್ಸ್ ಇಲ್ಲ ಅಂತ. ಪ್ರಶ್ನೆ ಭದ್ರತಾ ವೈಫಲ್ಯದ್ದು ಇದೆ, ಆಗಿದೆ. ಅದನ್ನ ಯಾರು ಅಲ್ಲಿ ಹೇಳ್ತಾ ಇಲ್ಲ. ನೀವು ಬರೀ ಕಾಂಗ್ರೆಸ್ ರಾಜಕಾರಣಕ್ಕೆ ಹೋಗ್ತೀರಿ. ಭದ್ರತಾ ವೈಫಲ್ಯ ನಮ್ಮಿಂದ ತಪ್ಪಾಗಿದೆ ಅಂತಕ್ಕಂಥ ಆಗಿದೆ, ಅಲ್ಲೇ ಗೆಳಿತಾ ಇಲ್ಲ. ಇಲ್ಲಿಗೆ ಫುಲ್ ಸ್ಟಾಪ್. ಇನ್ನೇನಾದ್ರೂ ಸಂಶಯ ಇದ್ರೆ ಕೇಳಿಬಿಡಿ. ಆಗಿದೆ. ಅಕೌಂಟಬಿಲಿಟಿ ನೀವು ಡೇ 1ಗೆ ಮಾಡ್ಬಿಡ್ತೀರಾ. ಯಾವ್ದಾದ್ರು ಇನ್ಸಿಡೆಂಟ್ ಅಲ್ಲಿ ಡೇ 1 ಮಾಡ್ಬಿಡ್ತೀರಾ. ಅಕೌಂಟಬಿಲಿಟಿಗೆ ಇನ್ವೆಸ್ಟಿಗೇಷನ್ ಆಗಬೇಕು. ಈ ದೇಶದ ಜನರಿಂದ ಆಯ್ಕೆಯಾಗಿರುವಂತಹ ಸಂಸತ್ತು ಪ್ರಧಾನಮಂತ್ರಿಗಳಿಂದ, ಗೃಹ ಸಚಿವರಿಂದ ಉತ್ತರವನ್ನ ಕೂಡ ನಿರೀಕ್ಷೆ ಮಾಡಬಾರ್ದ? ನಾನು ಹೇಳ್ತೀನಿ, ನಿನ್ನೆ ಮಾನ್ಯ ಗೃಹ ಮಂತ್ರಿಗಳು ಮಾತನಾಡುವಾಗ ಗೃಹ ಸಚಿವರಾದ್ರು ಮಾತಾಡ್ತಾ ಇದ್ರು.
ಅವ್ರು ಹೇಳಿದ್ದಾರೆ ಈ ಥರದ ಆಗಬಾರದಂತಹ 40 ಘಟನೆಗಳು ಬೇರೆ ಬೇರೆ ಟೈಮಲ್ಲಿ ಆಗಿದೆ. ಪಿಸ್ತೂಲ್ ತಗೊಂಡು ಹೋಗಿರಾಗಿದ್ದು, ಅನಧಿಕೃತ ವ್ಯಕ್ತಿಗಳು ಒಳಗಡೆ ಬಂದಿರೋದು. ಪ್ರತಿ ಬಾರಿಯೂ ಯಾರು ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅವರನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ, ಪ್ರತಿ ಬಾರಿಯೂ ಲೋಕಸಭೆ ಅಧ್ಯಕ್ಷರ ನೇತೃತ್ವದಲ್ಲಿ ಇದೇ ಥರದ ಇನ್ವೆಸ್ಟಿಗೇಷನ್ ಆಗಿದೆ. ನಾವು ಇದನ್ನ ವಹಿಸ್ಕೊಳ್ತಾ ಇಲ್ಲ. ಇಟ್ ಈಸ್ ಅ ಫೇಲ್ಯೂರ್, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ಗಂಭೀರವಾಗಿ ತೆಗೆದುಕೊಂಡು ಇದಕ್ಕೆ ಯಾವ ರೀತಿಯ ಇನ್ವೆಸ್ಟಿಗೇಷನ್ ಮಾಡಬೇಕು ಅದೆಲ್ಲವನ್ನ ಮಾಡ್ತೀವಿ. ಯಾರ್ಯಾರ ತಲೆಯನ್ನ ಇದರಲ್ಲಿ ಉರುಳಿಸಬೇಕೋ ಅದೆಲ್ಲವೂ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿಯ ಸಂಶಯ. ನೀವು ಹೇಳಿದ್ದನ್ನ ಕೇಂದ್ರ ಗೃಹ ಸಚಿವರು ಸಂಸತ್ತಿಗೆ ಬಂದು ಹೇಳ್ಬೋದಿತ್ತು. ಅಲ್ಲ, ನಿನ್ನೆ ದೇಶಕ್ಕೆ ನೋಡಿ, ನಾನು ಹೇಳಿದ್ನಲ್ಲ 40 ಬಾರಿ. ನಾನು ಇನ್ನೂ ನೀವು ಕೇಳಬೇಕಾದ ಪ್ರಶ್ನೆಗಳನ್ನೇ ನಾವು ಕೇಳ್ತಾ ಇದ್ದೀವಿ ಸುಧೀಂದ್ರ ಅವರು. ಲೋಕಸಭಾ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಕಮಿಟಿ ರಚನೆ ಆಗಿದೆ. ಅತ್ಯಂತ ಸೀರಿಯಸ್ ಆಗಿರುವಂತಹ ಚಾರ್ಜಸ್ ಆಗಿದೆ. ಸ್ವಲ್ಪ ಸಮಯ ಕೊಡಬೇಕು. ಇದರ ಇನ್ವೆಸ್ಟಿಗೇಷನ್ ಹೊರಗಡೆ ಬರುತ್ತೆ. ಇದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ. ನಾನು ಇನ್ನು ರಾಜಕೀಯ ಮಾಡಬಾರ್ದು, ರಾಜಕೀಯ ಮಾತನಾಡಬಾರ್ದು ಅಂದ್ರೆ ಇವತ್ತಿನ ಡಿಬೇಟಿನ ವಿಷಯ ಆಗಿರೋದಕ್ಕೆ ಒಂದಿಷ್ಟು ವಿಷಯಗಳನ್ನು ಇವ್ರ ಗಮನಕ್ಕೂ ತೆಗೆದುಕೊಂಡು ಬರ್ತೀನಿ. ಈ ತರದ ಇನ್ಸಿಡೆಂಟ್ 2001ರಲ್ಲೂ ಆಗಿತ್ತು. 3 ಇನ್ಸಿಡೆಂಟ್ಗಳನ್ನು ಹೇಳ್ತೀನಿ. ಒಂದು, ಶಶಿ ತರೂರ್ ಅವರು, ಇವರು ದಿಗ್ವಿಜಯ್ ಸಿಂಗ್ ಅವ್ರ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಶಶಿ ತರೂರ್ ಅವರು 9th February 2015 ಅಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಅಫ್ಜಲ್ ಗುರುವಾಲ್ ಮೇಲಾಗಿರೋದು ಯಾರು 2001ರ ಲೋಕಸಭೆಯ ಮೇಲೆ ಅಟ್ಯಾಕ್ ಮಾಡಿ 9 ಜನ. ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ನಾನು 2 ವಿಷಯಗಳನ್ನ ಹೇಳ್ತೀನಿ, 3 ವಿಷಯಗಳನ್ನ ಹೇಳ್ತೀನಿ. 2015ರಲ್ಲಿ ಹೇಳ್ತಾರೆ ಇದಾಗಿರೋದು ಸರಿಯಲ್ಲ. ಆನ್ ದ ಡಾಕ್ಯುಮೆಂಟ್ ಶಶಿ ತರೂರ್ ಇವರ MP ಮತ್ತು ಎಕ್ಸ್ ಮಿನಿಸ್ಟರ್ ಈ ಮಾತನ್ನು ಹೇಳ್ತಾರೆ. ಇನ್ನೂ ಗಂಭೀರವಾಗಿ ಹೇಳ್ತೀನಿ, ಪಿ ಚಿದಂಬರಂ 2016 ಫೆಬ್ರವರಿ 25ನೇ ತಾರೀಕಿಗೆ ಹೇಳ್ತಾರೆ ಅಫ್ಜಲ್ ಗುರುವನ ವಿಷಯದಲ್ಲಿ ಅವಸರ ಆಯಿತು ಅಂತ. 3ನೇ ವಿಷಯ, JNU ಅಲ್ಲಿ ಪ್ರೊಟೆಸ್ಟ್ ನಡೆಯುವಾಗ ಅಫ್ಜಲ್ ನಮ್ಗೆ ಇನ್ನೂ ನಾಚಿಕೆ ಆಗುತ್ತೆ, ನಿನ್ನನ್ನು ಸಾಯಿಸಿದವರು ಇನ್ನೂ ಜೀವಂತ ಇದ್ದಾರೆ ಅಂತ. ಯಾರು ಗೊತ್ತೇನೋ ಅಫ್ಜಲ್ ಗುರು ಅಂದ್ರೆ ಇದೇ ತರ 2001ರಲ್ಲಿ ಆಗಿರುವಂತಹ ಪಾರ್ಲಿಮೆಂಟ್ ಅಟ್ಯಾಕಿನ ಮಾಸ್ಟರ್ ಮೈಂಡ್. ಕಾಂಗ್ರೆಸ್ಗೆ ನೆನಪಿರ್ಲಿ, ಇವ್ರದ್ದೆಲ್ಲರ ಪರವಾಗಿ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದು ಗಲ್ಲಿಗೇರಿಸಿದ ಮೇಲೆ ನಿಮ್ಮ ನಾಯಕರು ಈ ತರ ಮಾತನಾಡಿದ್ದಾರೆ. ನನಗನ್ಸಿದ ಮಟ್ಟಿಗೆ ಒಂದಿಷ್ಟು ಸಮಯ ಕೊಡಬೇಕು. ಇದನ್ನ ಬೇರೆ ಯಾವ ಇನ್ಸಿಡೆಂಟ್ಗೂ ಕಂಪೇರ್ ಮಾಡಬಾರ್ದು. ಇದು ದೇಶದ ಸುರಕ್ಷತೆಯ ದೃಷ್ಟಿಯಲ್ಲಿ ಇರುವಂಥದ್ದು. ಇದನ್ನ ಮಾವೋ ಕೇಸಿಗೆ ಮಾಡುವಂಥದ್ದಲ್ಲ. ಮಾವೋ ಕೇಸಲ್ಲಿ ಇನ್ವೆಸ್ಟಿಗೇಷನ್ ಆಗಿದೆ, ಪಾಸ್ವರ್ಡ್ ಕೊಟ್ಟಿರುವಂಥದ್ದಲ್ಲ. ಪಾಸ್ವರ್ಡ್ ಅನ್ನ ಕೊಟ್ಟು ಇದೇ ಪ್ರಶ್ನೆಗಳನ್ನ ಕೇಳಬೇಕು, ಕಿಕ್ ಬ್ಯಾಕ್ ಗಳನ್ನ ತಗೊಂಡಿದ್ದಾರೆ ಅನ್ನೋ ಆರೋಪದಲ್ಲಿ ಇನ್ವೆಸ್ಟಿಗೇಷನ್ ಆದ ನಂತರ ತೆಗೆದುಕೊಂಡ ಆಕ್ಷನ್. ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಹೊಂದಾಣಿಕೆ ಮಾಡಬಾರ್ದು. ಯಾವ ರೀತಿಯ ಆಕ್ಷನ್ ಅನ್ನು ತಗೊಳ್ಬೇಕು ಇದು ನಮಗೂ ಒಂದು ಪ್ರಶ್ನೆ. ಅದೆಲ್ಲವನ್ನ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುತ್ತೆ. ಎಸ್, ರಾಜಗೌಡ್ರು ಬಂದೆ ರಾಜಗೌಡ್ರು ಮೊದಲನೇ ರಿಯಾಕ್ಷನ್ ತಗೊಳ್ತಾರೆ. ಪ್ರತಾಪ್ ಸಿಂಹ ಅವರ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ ಕಾಂಗ್ರೆಸ್ನವರು, ವಿಪಕ್ಷಗಳು ಬೇಸಿಕಲಿ. ಆ್ಯಕ್ಚುಲಿ ಇಲ್ಲಿ ನಾವು 2 ಆಯಾಮಗಳಲ್ಲಿ ನೋಡಬೇಕಾಗ್ತದೆ. ಒಂದು, ದೇಶದ ಸಾರ್ವಭೌಮತೆ ವಿಚಾರ. ಈ ದೇಶದ ಸಾರ್ವಭೌಮತೆಯನ್ನು ನಾವು 1947ಕ್ಕಿಂತ ಮುಂಚೆ ಅದೇ ಪಾರ್ಲಿಮೆಂಟ್ ಮೇಲೆ ಭಗತ್ ಸಿಂಗ್ ಅವರಿಂದ ಅಟ್ಯಾಕ್ ಆಗುತ್ತೆ. ಲಾಹೋರ್ನಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆಗುತ್ತೆ. ಅದ್ರ ಉದ್ದೇಶ ಏನಿತ್ತು ಅಂದರೆ ಅದು ದೇಶ ಪ್ರೇಮದ ಉದ್ದೇಶ. ನಾವು ಅವತ್ತು ಏನು ಹೋರಾಟ ಮಾಡ್ತಾ ಇದ್ದೋ, ಸ್ವಾತಂತ್ರ್ಯ ಹೋರಾಟ ಅಂದಿದ ತಕ್ಷಣ ನಮ್ಮ ದೇಶ ನಮಗೆ ಬೇಕು ಅಂತ ಹೋರಾಟ ಮಾಡ್ತಿದ್ದೋ. ಆ ಸಂದರ್ಭದಲ್ಲಿ ಆಗ್ತಿದ್ದಂಥ ವಿಚಾರಗಳು ಬೇರೆ. ತದನಂತರ ನಾವು ಬಂದಿದ್ದು ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮಿತು. ಇಲ್ಲಿ ನಮಗೆ ಪ್ರಜೆಗಳಿಗೆ ಪ್ರಶ್ನೆ ಮಾಡೋ ಹಕ್ಕಿದೆ. ಕೆಲವು ದೇಶಗಳಲ್ಲಿ, ದಕ್ಷಿಣ ಕೊರಿಯಾದಂಥ ದೇಶಗಳಲ್ಲಿ ನೀವು ಏರ್ ಕಟಿಂಗ್ ಕೂಡ ಹಿಂಗೆ ಮಾಡ್ಕೊಳ್ಳಿಲ್ಲ ಅಂದರೆ ಶೂಟ್ ಮಾಡೋವಂಥ ಪರಿಸ್ಥಿತಿ ಇದೆ. ಅಂಥ ದೇಶದಲ್ಲಿ ಬದುಕೋಕ್ಕಾಗ್ತಾ ಇಲ್ಲ ಅಂತ ಜನ ಯಾರೂ ಆಚೆ ಬಂದಿಲ್ಲ. ಇವತ್ತು ಈ ದೇಶದಲ್ಲಿ ಈ ನಾಡಿನ ಸಾರ್ವಭೌಮತೆಯನ್ನು ಎತ್ತಿಡಿಬೇಕಾಗಿದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಈ ಸಾರ್ವಭೌಮತೆಗೆ ಯಾರೇ ಧಕ್ಕೆ ತಂದರೂ ಅದು ಶಿಕ್ಷೆಗೊಳಪಡಿಸುವಂಥ ವಿಚಾರವೇ. ಆಮೇಲೆ ದಿಗ್ವಿಜಯ್ ಸಿಂಗ್ ಅವರು ಒಂದು ಮಾತು ಹೇಳ್ತಾರೆ, ನಿರುದ್ಯೋಗಕ್ಕೋಸ್ಕರ ಮಾಡಿದ್ದಾರೆ ಅಂತ. ಬಹುಶಃ 10 ವರ್ಷ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವ್ರು ಎಷ್ಟು ಬಾಲಿಶವಾಗಿ ಹೇಳಿಕೆ ಕೊಡ್ತಾರೆ ಅಂದರೆ, ಮುಂದಿನ ಜನಾಂಗಕ್ಕೆ ಇವರು ಯಾವ ರೀತಿ ಸಂದೇಶ ಕೊಡ್ತಾರೆ. ಮಾಧ್ಯಮಗಳು ಪ್ರಶಾಂತ್ ನಾಥ್ ಸೆಟಲ್ ಮಾಡಿದ್ರು, ಅವರೇ 19 ವರ್ಷ ನಿರುದ್ಯೋಗಿ ಆಗಿಬಿಟ್ಟಿದ್ದಾರೆ. ಅವ್ರ ಸಮಸ್ಯೆ ಅಲ್ಲ, ಪ್ರಶಾಂತ್ ನಾಥ್ ಸೆಟಲ್ ಮಾಡಿದ್ರು. ಅದನ್ನ ಅವ್ರ ಹೇಳಿಕೆಗಳನ್ನು ಯಾರು ಸೀರಿಯಸ್ ಆಗಿ ತಗೊಳ್ಬೇಡಿ ಅಂತ ಹೇಳೋದು. ಎರಡನೇ ಆಯಾಮದಲ್ಲಿ ನೋಡುವಂಥ ಸಂದರ್ಭದಲ್ಲಿ ನೋಡಿ, ಒಂದು ಪಾರ್ಲಿಮೆಂಟನ್ನು ಸುಮಾರು ನಾವು 7 ರೀತಿಯಿಂದ ಸೆಕ್ಯೂರ್ ಮಾಡ್ತೀವಿ. ಆ 7 ರೀತಿ ಸೆಕ್ಯೂರಿಟಿನ ಭೇದಿಸಿ ಇವ್ರು ಒಳಗೋಗಿ
ಆ ಪಾರ್ಲಿಮೆಂಟ್ ಒಳಗೆ ಕಲ್ಲರ್ ಬಾಂಬ್ ಸಿಡಿಸ್ತಾರೆ ಅಂದರೆ ಸೊ ಅಲ್ಲಿ ಕೂಡ ನಮ್ಮ ಭದ್ರತೆಯಲ್ಲಿ ಎಲ್ಲೋ ಲೋಪ ಇದೆ ಅನ್ನೋದನ್ನು ನಾವು ಸಾರಾಸಟ್ಟಾಗಿ ಯಾವುದೇ ಕಾರಣಕ್ಕೂ ತಳ್ಳಾಕಕ್ಕೆ ಸಾಧ್ಯ ಇಲ್ಲ. ಈಗ ಡಿಸೆಂಬರ್ 13, 2001ರಲ್ಲಿ ಅಟ್ಯಾಕ್ ಆಗಿ 6 ಜನ ಪೊಲೀಸ್ನವ್ರು ಸಾಯ್ತಾರೆ, ಅದೇ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಅಂತ ಸಂದರ್ಭದಲ್ಲಿ. ಆಯ್ತಾ, ಎಷ್ಟು 9 ಜನ ಸಾಯ್ತಾರೆ. ಸೊ 9 ಜನ ಸತ್ತಾಗ ನಾವು ಇನ್ನೂ ಅದಾಗಿ 22 ವರ್ಷ ಆದರೂ ಆ ಘಟನೆನ ಇನ್ನೂ ಮರೆಯೋಕ್ಕಾಗಿಲ್ಲ. ಮತ್ತದೇ ಅಂಥದ್ದೊಂದು ನಡೆದಿದೆ ಅಂದರೆ ನಮ್ಮ ಭದ್ರತೆ ಮೇಲೆ ನಾವು ಎಷ್ಟು ಗಮನ ಇಟ್ಕೊಂಡಿದ್ದೀವಿ ಅನ್ನೋದನ್ನ ಕೂಡ ಯೋಚನೆ ಮಾಡಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ಮತ್ತೆ ಮರುಕಳಿಸ್ತವೆ ಅನ್ನೋದಕ್ಕೆ ಬಿಜೆಪಿಯ ಮಿತ್ರ ಪಕ್ಷವಾಗಿ ಪ್ರತಾಪ್ ಸಿಂಹ ಅವರ ರಾಜೀನಾಮೆಗೆ ಆಗ್ರಹ ಇದೆಯಲ್ಲ, ಅದನ್ನು ನೀವು ಹೆಂಗೆ ನೋಡ್ತೀರಿ ಅಂತ ನೋಡಿ. ನಾನು ಒಬ್ಬ ರಾಜಕೀಯ ವಿಚಾರಕ್ಕಿಂತ ಹೆಚ್ಚಾಗಿ ಒಬ್ಬ ಸಾಮಾನ್ಯ ನಾಗರಿಕನಾಗಿ ಯೋಚನೆ ಮಾಡೋದಾದರೆ ಪ್ರತಾಪ್ ಸಿಂಹ ಅವ್ರನ್ನ ಇವರು ರಾಜೀನಾಮೆ ಕೇಳೋದೇ ತಪ್ಪು. ಈಗ 100 ಜನ ಬರ್ತಾರೆ, ಒಂದು ಪಾಸ್ ಕೇಳ್ತಾರೆ. ಪಾಸ್ ಕೇಳಿದ ತಕ್ಷಣ ಈಗ ಇಲ್ಲಿ ಕೇಳಿರೋರು ಯಾರು ಹೊರದೇಶದವರಲ್ಲ, ಪಾಕಿಸ್ತಾನದವರಲ್ಲ, ಇನ್ನೊಬ್ಬರಲ್ಲ, ಆಮೇಲೆ ಅವ್ರದ್ದೇ ಕಾನ್ಸ್ಟಿಟ್ಯೂನ್ಸಿಲಿ ಇದ್ದವರು. ಈಗ ಪ್ರತಿಯೊಬ್ಬರ ಕಾನ್ಸ್ಟಿಟ್ಯೂನ್ಸಿಲಿ ಇವತ್ತು ವಿಧಾನಸೌಧಕ್ಕೆ ಹೋದರೆ ಸೆಷನ್ ನಡೀತಾ ಇರ್ತದೆ, ಬೆಳಗಾಮಲ್ಲಿ ಸೆಷನ್ ನಡೀತಾ ಇದೆ. ಎಷ್ಟು ಜನ ಬಂದು ಪಾಸ್ ಕೇಳ್ತಾರೆ? ಅವ್ರದ್ದೇ ಕಾನ್ಸ್ಟಿಟ್ಯೂನ್ಸಿಯವ್ರು ಕೇಳ್ತಾರೆ. ಆದರೆ ಆ ಸೆಕ್ಯೂರಿಟಿನ ಚೆಕ್ ಮಾಡಿ ಕಳಿಸ್ಬೇಕಾದಿದ್ದ ಕರ್ತವ್ಯ ಯಾರ್ದು? ಸೆಕ್ಯೂರಿಟಿ ಯಾರ್ದೇ ವಿನಃ ಪಾಸ್ ಕೊಟ್ಟಿದ ತಕ್ಷಣ ಕಲ್ಲರ್ ಬಾಂಬ್ ಒಳಗಡೆ ಬ್ಲಾಸ್ಟ್ ಆಗೋ ಲೆವೆಲ್ವರೆಗೂ ತೊಗೊಂಡೋಗಿ ಬಿಡ್ತಾರೆ ಅಂದರೆ ಸೊ ಕಲ್ಲರ್ ಬಾಂಬ್ ಹೋಗಿದೆ ಹೇಗಾದರೂ ಒಳಗೆ ಚೆಕಿಂಗ್ ಇಲ್ವಾ? ಹೋಗ್ಲಿ, ಪಾಸ್ ಕೊಟ್ಟಿದ್ದ ಮಾತ್ರಕ್ಕೆ ಚೆಕಿಂಗ್ ಮಾಡಿದ್ರೆ ಕಳಿಸ್ತಾರಾ? ಈಗ ನಾವೇ ಪತ್ರಕರ್ತರು ವಿಧಾನಸೌಧದೊಳಗೆ ಹೋಗ್ತೀವಿ, ವಿತೌಟ್ ಚೆಕಿಂಗ್ ಯಾವತ್ತಾನು ಪತ್ರಕರ್ತನಾರು ಒಳಗೆ ಕಳಿಸಿರೋ ಉದಾಹರಣೆ ಇದೆಯಾ ಬೆಂಗಳೂರು ವಿಧಾನಸೌಧದಲ್ಲಿ? ಯಾರನ್ನ ಇದ್ರೆ ಅದನ್ನು ಕ್ಲಾರಿಫೈ ಮಾಡಲಿ. ಹಿಂದೆ ಕಳಿಸಿದಾರೆ, ಇನ್ನು ಮುಂದೆ ಕಳಿಸೋದಿಲ್ಲ. ಇವತ್ತು ಕೂಡ ಒಂದು ರೈಲ್ವೆ ಅಪಘಾತಕ್ಕೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಉದಾಹರಣೆ ಪದೇ ಪದೇ ನೆನಪಿಸ್ಕೊಳ್ತಾರೆ ಸರ್. ಅಲ್ಲಿಂದ ಆಚೆಗೆ ಪ್ರತಾಪ್ ಸಿಂಹ ನಮ್ಮ ತಲೆಮಾರಿನವರು ಒಂದು ಮೌಲಿಕವಾದ ನಿಲುವು ತಗೋಬೇಕು. ಏನಾಗಲ್ಲ ಅದರಿಂದ, ಏನು ಅವ್ರ ಅವಧಿ ಕೂಡ ಮುಗಿತಾ ಇದೆ. ಆ ಘಟನೆಯಲ್ಲಿ ನಾವು ಅಂಬರೀಶ್ ಅವ್ರನ್ನ ನೆನ್ಸ್ಕೋಬೇಕಾಗತ್ತೆ ಸರ್. ಗವರ್ಮೆಂಟ್ ಸೆಟ್ ಮಾಡಿದ್ದಾರೆ, ಅಲ್ಲಿಂದ ಆಚೆಗೆ ಪ್ರೆಸಿಡೆಂಟ್ ನ ಇವರೇ ಸೆಟ್ ಮಾಡಿದ್ದಾರೆ. ಅಲ್ಲಿಂದ ನಾನು ಸುಧೀಂದ್ರ ಅವ್ರಿಗೆ ಕೇಳ್ತಾ ಇದ್ದೀನಿ. ಸುಧೀಂದ್ರ ಅವರೇ, ನಾನೊಂದು ಪಾಯಿಂಟ್ ಒಂದೇ ನಿಮಿಷ ಬಂದೆ ಗೌಡ್ರೆ ಬರ್ತೀನಿ. ನಾವು ಇಂದಿರಾ ಗಾಂಧಿನ ಇದೇ ವಾಜಪೇಯಿ ಅವರು ಯುದ್ಧದ ಸಂದರ್ಭದಲ್ಲಿ ನೆನ್ಸ್ಕೊಂತ ದುರ್ಗೆ ಅಂತ ಕರೀತಾರೆ. ಇಂಥ ಸಂದರ್ಭಗಳಲ್ಲಿ ದೇಶದ ವಿಚಾರ, ಆಂತರಿಕ ಭದ್ರತೆ ವಿಚಾರ ಬಂದಾಗ ಪ್ರತಿಯೊಬ್ಬರು ಪಾರ್ಲಿಮೆಂಟ್ಗೆ ಹೋಗುವಂಥ ಪ್ರತಿಯೊಂದು ಪಾರ್ಲಿಮೆಂಟ್ ಒಳಗೆ ಆಚೆ ಇದ್ದಾಗ ನೀವು ಪಕ್ಷಗಳು, ಒಳಗೋದ್ಮೇಲೆ ಪಾರ್ಲಿಮೆಂಟ್ಗೆ ಹೋದ್ಮೇಲೆ ಈ ದೇಶದ ಪ್ರಜೆಗಳು. ನೀವು ಮನೋರಂಜನ್ ಅನ್ನುವಂತ ತಮ್ಮ ಕ್ಷೇತ್ರದ ಕರೆದಿಲ್ಲ, ಅದನ್ನ ವಾಜಪೇಯಿ ಅವರೇ ಕ್ಲಿಯರ್ ಮಾಡಿದ್ರು, ನಾನು ಯಾವತ್ತೂ ಹಂಗೆ ಕರೆದಿರಲಿಲ್ಲ ಅಂತ. ವಾಟ್ ಎವರ್ ಇಟ್ ಇಸ್. ಸುಧೀಂದ್ರ ಅವರೇ, ಮನೋರಂಜನ್ ಅನ್ನುವಂಥ ತಮ್ಮ ಕ್ಷೇತ್ರದ ಒಬ್ಬ ಹುಡುಗ, ಆತನ ಯುವಕ ಅನ್ಬೇಕು, ಅರೆ ಮುದುಕ ಅನ್ಬೇಕು, 34 ವರ್ಷ ವಯಸ್ಸಾಗಿತ್ತು, ವಾಟ್ ಎವರ್ ಇಟ್ ಈಸ್, ಒಬ್ಬ ಬಂದು ಪಾಸ್ ಕೇಳಿದಾಗ ಪಾಸ್ ನಿರಾಕರಿಸುವುದಕ್ಕೆ ಪ್ರತಾಪ್ ಸಿಂಹ ಅವರ ಹತ್ರ ಕಾರಣಗಳು ಇದ್ವು ಅಂತ ನಿಮಗೆ ಅನ್ಸುತ್ತಾ? ಫಾರ್ ಎಕ್ಸಾಂಪಲ್, ಯಾವುದೋ ಕ್ಷೇತ್ರದ ಹುಡುಗ, ಅವನಿಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ, ಪಾಸ್ ಬಂದು ಕೇಳ್ತಾ ಇದ್ದಾನೆ, ಕೊಟ್ಟರೆ ತಪ್ಪು, ಯೋಚನೆ ಮಾಡಬೇಕಾಗಿತ್ತು ಒಂದ್ಸಲ. ಇದು ಇಲ್ಲಿ ಅಥವಾ ಈ ಒಂದು ರೌಡಿ ಶೀಟರ್ ಇದ್ದಾನೆ, ನಾನು ಹೇಳೋದು ಈ ಒಂದು ಸಂದರ್ಭನೇ ಅಲ್ಲ, ಇವರು ರೀಕಿ ಮಾಡಿದ್ದಾರೆ ಅಂತ ವರದಿಗಳು ಹೇಳ್ತಾ ಇದ್ದಾರೆ. ಅವಾಗ ಯಾರು ಪಾಸ್ ತಗೊಂಡೋದ್ರು? ಇವ್ರು ಅದನ್ನೇ ಹೇಳ್ತಾ ಇರೋದು, ಇವ್ರದೇ ಪಾಸ್ ಆದ್ರೆ ಅದೊಂದು ಟ್ರೈಲ್ ಆಫ್ ಇವೆಂಟ್ಸ್ ಇಲ್ವಾ? ಆ ರಿಕಿ ಮಾಡಿದಾಗ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು? ಒಳಗಿನ ಭದ್ರತೆ ಅಥವಾ ಇವ್ರು ಅವಾಗ ಬಂದು ರಿಕಿ ಮಾಡಿದ್ದಾರೆ, ಮತ್ತೆ ಬಂದು ಇವಾಗ ತಗೊಂಡು ಈ ರೀತಿ ಒಂದು ಕೃತ್ಯ ಎಸಗಿದ್ದಾರೆ, ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು? ಅಲ್ಲಿನ ಭದ್ರತಾ ಸಿಬ್ಬಂದಿ ಏನ್ ಮಾಡ್ತಾ ಇದ್ರು? ನಮ್ಮ ಬಿಜೆಪಿ ಸ್ನೇಹಿತರು ಒಂದು ಮಾತು ಹೇಳಿದ್ರು, ಒಂದೇ ಒಂದು ನಿಮಿಷ, ನಮ್ಮ ಬಿಜೆಪಿ ಸ್ನೇಹಿತರು ಒಂದು ಮಾತು ಹೇಳಿದ್ರು, ಪ್ರತಿಯೊಂದರಲ್ಲೂ ಪೊಲಿಟಿಕಿಂಗ್ ಮಾಡ್ಬಿಡ್ತಾರೆ ಕಾಂಗ್ರೆಸ್ ಅವರು ಅಂತ. ಇದೇ 2022 6ನೇ ಜನವರಿ ಹುಸೈನ್ ವಾಲಾ ಪಂಜಾಬಲ್ಲಿ ಇದು ಪ್ರಧಾನಮಂತ್ರಿಗಳ ಒಂದು ಇದನ್ನ 20 ನಿಮಿಷಗಳ ಕಾಲ ಒಂದಷ್ಟು ಫಾರ್ಮರ್ಸ್ ತಡೆದ್ರು. ಯಾವುದರಲ್ಲಿ? ಒಂದು ಬಟಿಂಡ ಹೈವೇನಲ್ಲಿ. ಅವತ್ತಿನ ದಿನ ತಡೆದು ತಕ್ಷಣ ಕ್ಲಿಯರ್ ಮಾಡಿ ಹೋಗ್ಬೋದಾಗಿತ್ತು. ಅಲ್ಲಿ ಜನ ಇರಲಿಲ್ಲ ಅಂತಕ್ಕಂಥದ್ದು ರ್ಯಾಲಿ, ವಾಟ್ ಎವರ್, ಅದ್ರದ್ದು ಬೇಡ. ವಾಪಸ್ ಏರ್ಪೋರ್ಟ್ಗೆ ಹೋಗಿ ಏರ್ಪೋರ್ಟಲ್ಲೇ ಯಾರೋ ತಾವು ಹೆಂಗಿದ್ದೀರಿ ಅಂದರೆ ಬದುಕು ಬಂದಿರೋದೇ ನನ್ನ ಆಶ್ಚರ್ಯ, ನಮ್ಮದು ಪುಣ್ಯ ಅಂತಕ್ಕಂಥ ಪೊಲಿಟಿಕಿಂಗ್ ಪ್ರಧಾನಮಂತ್ರಿಗಳು ಮಾಡಿದ್ದು. ಆ ಘಟನೆ ಆದ 4 ಗಂಟೆಗಳ ಒಳಗಡೆ SP ಲೆವೆಲ್ಲಿಂದ 7 ಜನದ ಆಫೀಸರ್ಗಳನ್ನ ನಮ್ಮ ಕಾಂಗ್ರೆಸ್ ಸರ್ಕಾರ ಅವತ್ತು ಅಮಾನತುಗೊಳಿಸಿತ್ತು. SP ಲೆವೆಲ್ ಅಧಿಕಾರಿನ ಹಿಡಿದು ಘಟನೆಗೆ ಯಾರು ಸಂಬಂಧ ಇರ್ತಕ್ಕಂಥದ್ದು ಅವ್ರನ್ನ. ಅದು ಪೊಲಿಟಿಕಿಂಗ, ಇದು ಪೊಲಿಟಿಕಿಂಗ. ಇದಕ್ಕೆ ಪ್ಯಾರಲಲ್ ಡ್ರಾ ಮಾಡ್ತಾ ಇದ್ದಾರೆ. ಅಲ್ಲ, ಅವರು ಪೊಲಿಟಿಕಿಂಗ್ ಅಂತ ಹೇಳಿದ್ರು. ಈಗ ಎಲ್ಲಾನು ಪೊಲಿಟಿಕ್ಸ್ ಮಾಡ್ತಾರೆ. ಅಲ್ಲಿ ಪ್ರಧಾನಮಂತ್ರಿಗಳು 20 ನಾನು ಬದುಕು ಬಂದ್ಬಿಟ್ಟೆ ಅಂದ್ರೆ ಅವ್ರಿಗೇನು ಆತರ ಮರಣಾಂತಿಕ ಅಲ್ಲೇ ಆಗಿತ್ತು. ಇಲ್ಲಿ ಮರಣಾಂತಿಕ ಅಲ್ಲೇ ಆಗಿ ಇಲ್ಲಿ ಏನ್ ಬೇಕಾದ್ರೂ ಆಗ್ಬೋದಾಗಿತ್ತು. ಇದು ಸ್ಮೋಕ್ ಬಾಂಬ್ ಆಯ್ತು, ಅವ್ರ ಅದೃಷ್ಟ. ಅದೇ ಒಂದು ಒರಿಜಿನಲ್ ಬಾಂಬ್ ಆಗಿದ್ರೆ, ಬೇರೆ ಏನಾರು ಆಗಿದ್ದಿದ್ರೆ, ಒಂದು ರಿವಾಲ್ವರ್ ಏನಾರು ಎತ್ಕೊಂಡು ಹೋಗ್ತಕ್ಕಂಥ ಸಂದರ್ಭ ಇದ್ದಿದ್ರೆ ಏನ್ ಬೇಕಾದ್ರೂ ಆಗ್ಬೋದಾಗಿತ್ತು. ನಾನು ಕೇಳ್ತಾ ಇರೋದು,
ಮನೋರಂಜನೆಗೆ ನಾನು ನಿನಗೆ ಪಾಸ್ ಕೊಡೋದಿಲ್ಲ ಅಂತ ಹೇಳೋದಕ್ಕೆ ಪ್ರತಾಪ್ ಸಿಂಹ ಅವ್ರ ಹತ್ರ ಏನಾದ್ರು ಕಾರಣಗಳು ಇದ್ದವಾ? ನಂಬರ್ ಒನ್ ಒಂದು ನಿಮಿಷ ನಂಬರ್ ಒನ್, ಇವರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ಪಾಸ್ ಕೊಟ್ಟು ಇವರು ಅಪಾಯಕಾರಿ ಅಲ್ಲ ಅಂತ ತಿಳಿದುಕೊಳ್ಳೋದಕ್ಕೆ ಏನಾದರೂ ಮೆಕ್ಯಾನಿಸಮ್ ಸಂಸದರ ಹತ್ರ ಇದೆಯಾ? ಸಂಸದರಿಗೆ ಏನಾದ್ರು ಮೆಕ್ಯಾನಿಸಮ್ ಕೊಡಲಾಗಿದೆ? ನಾನು BJP ಕಾಂಗ್ರೆಸ್ ಹೇಳ್ತಾ ಇಲ್ಲ. ನಾಳೆ ದಿವಸ ಯಾರೋ ಡಿ ಕೆ ಸುರೇಶ್ ಅವರ ಕ್ಷೇತ್ರದವ್ರು ಯಾರೋ ಒಬ್ಬರು ತಗೊಂಡವರು, ಡಿ ಕೆ ಸುರೇಶ್ ಅವ್ರ ಹತ್ರ ಮೆಕ್ಯಾನಿಸಮ್ ಇದೆಯಾ? ಇವರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿಸಿ ಇವು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆಯೋ ಇಲ್ವೋ, ಇವ್ರು ಯಾವ ಉದ್ದೇಶಕ್ಕೆ ಹೋಗ್ತಾ ಇದ್ದಾರೆ ಅಂತ ತಿಳಿದುಕೊಳ್ಳುವ ಮೆಕ್ಯಾನಿಸಮನ್ನೇನಾದರೂ ಸರ್ಕಾರ, ಅದು ಮೋದಿ ಸರ್ಕಾರ, ಮನಮೋಹನ್, ಎನಿ ಸರ್ಕಾರ ಸಂಸದರಿಗೆ ಏನಾದರೂ ಕೊಟ್ಟಿದೆಯಾ? ಹಂಗೆ ಕೊಟ್ಟಿದ್ಯೋ ಬಿಡ್ತೀಯ ಅಂತ ಬಂದವ್ರಿಗೆಲ್ಲ ಪಾಸ್ ಕೊಟ್ಬಿಡೋದೂ ಸರಿಯಲ್ಲ. ಹಾಗಂತ ನೀವು ಒಬ್ರಿಗೆ ಎರಡೆರಡು ಸಲ ಕೊಟ್ಟಿದ್ದೀರಿ. ಆ ಉದ್ದೇಶ, ಇವಾಗ ಪ್ರತಿಯೊಬ್ಬರದ್ದು ಒಂದು ಉದ್ದೇಶ ಇದೆ. ಈಗ ನಾನೊಬ್ಬ ಪತ್ರಕರ್ತ, ಇವರೊಬ್ರು ಪತ್ರಕರ್ತರು ಸಂಸದ್ಗೆ ಹೋಗಿದ್ರೆ ಆ ಉದ್ದೇಶ ಏನು? ಓಕೆ, ಸುಮ್ಮನೆ ನೋಡಕ್ ಮನೋರಂಜನೆ, ಅದೇನು ಪಿಕ್ಚರ್ ಟಿಕೆಟ್ ತಗೊಂಡು ಹೋಗಿ 3 ಅವರ್ ಕುತ್ಕೊಂಡು ನೋಡ್ತೀವಿ ಅನ್ನಕ್ಕೆ ಏನೋ ಒಂದು ಒಂದು ಮಾತು ಹೇಳ್ತೀನಿ ಕೇಳಿ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ನಮ್ಮನ್ನ ನಾವು ಯಾರಿಗೆ ಓಟ್ ಹಾಕಿ ಆರಿಸಿ ಕಳಿಸಿದೀವೋ ಅವ್ರು ಸಂಸತ್ನಲ್ಲಿ ಕೂತ್ಕೊಂಡು ಅಥವಾ ವಿಧಾನಸಭೆಯಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ದಾರೆ ಅಂತ ನೋಡುವ ಅಧಿಕಾರ ಈ ದೇಶದ ಕಟ್ಟಕಡೆಯ ಪ್ರಜೆಗೂ ಇದೆ. ಕಟ್ಟಕಡೆಯ ಪ್ರಜೆಗೂ ಇದೆ. ಸಂಸದರು ಪ್ರತಿಯೊಬ್ಬರು ನನಗೆ 10 ಸೆಕೆಂಡ್ಗಳ ಅವಕಾಶ ಕೊಡಿ. ಪ್ರತಿ ಒಂದು ಸಂಸದರ ಪಾಸ್ವರ್ಡ್ ಇದೆಯಲ್ಲ, ನನಗೆ ಗೊತ್ತಿರ್ತಕ್ಕಂಥ 4 ಸಂಸದರ ಪಾಸ್ವರ್ಡೇನೆ ಅವರು 3 ಜನ ಇವ್ರಗಳ ಹತ್ರ ಇರುತ್ತೆ. ಏನು PS ಇವ್ರ ಹತ್ರ ಇರುತ್ತೆ. ಯಾರು ಬೇಕಾದ್ರೆ ಕೊಟ್ಟಿರ್ಬೋದು. ಅಲ್ಲ, ಯಾರು ಬೇಕಾದ್ರೆ ಕೊಟ್ಟಿರ್ಬೋದು, ಯಾರು ಬೇಕಾದ್ರೆ ಕೊಟ್ಟಿರ್ಬೋದು. ಅಲ್ಲೂ ಇದೇ ಆಯಾಮ ಮಾಡಿ, ಅದನ್ನು ಕೂಡ ಇದೇ ರೀತಿ ಯೋಚನೆ ಮಾಡಿ. ಒಂದು ಕಡೆ ನೀವು ಅಯ್ಯೋ ಅದು ದೇಶನೇ ಇವತ್ತು ಕೂಡ ಮಹುವಾ ಮೇತ್ರಾ ಕೇಸಲ್ಲಿ ಸರ್ಕಾರ ಅಧಿಕೃತವಾಗಿ ಅದರಿಂದ ಏನ್ ನಷ್ಟ ಆಗಿದೆ ಅಂತಕ್ಕಂಥದ್ದು ಹೊರಗೆ ಹೇಳಿಲ್ಲ. ದಯವಿಟ್ಟು ತಿಳ್ಕೊಳ್ಳಿ, ಸರ್ಕಾರದಿಂದ ಅಧಿಕೃತವಾಗಿ ಅವರು ಪಾಸ್ವರ್ಡ್ ಕೊಟ್ಟಿದ್ರಿಂದ ಇಂಥ ನಷ್ಟ ಆಗಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ? ಸುಧೀರ್, ಇಟ್ಸ್ ಅ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ನೋ ಸರ್, ವಾಟ್ ಇಸ್ ದ ಡ್ಯಾಮೇಜ್? ಏನಾಗಿದೆ ಗೊತ್ತು? ಏನಾದ್ರು ತನಿಖೆ ಮಾಡಿದ್ರ? ಏನಾಯ್ತು ಅದರಿಂದ ಎಫೆಕ್ಟ್? ಆಮೇಲೆ ಹೋಗೋಣ. ನನಗನ್ಸುತ್ತೆ ಯಾವ್ದು ಬೇಕಾದಾಗ ನೀವು ಜಡ್ಜ್ಮೆಂಟ್ ಪಾಸ್ ಮಾಡ್ಬಿಟ್ರಿ. ಈ ವಿಷಯದಲ್ಲಿ ಎಲ್ಲದಕ್ಕೂ ಒಂದೇ ಪ್ಯಾರಾಮೀಟರ್ ಇಟ್ಕೊಳ್ಳಿ, ಒಂದೇ 2 ಸ್ಟಿಕ್ಕರ್ ಇಟ್ಕೊಂಡು ಕೇವಲ 24 ಗಂಟೆಗಳ ಹಿಂದೆ ಮಹುವಾ ಮೋತ್ರಾಗ್ ಏನ್ ನ್ಯಾಯನೋ ಈ ದೇಶದಲ್ಲಿ ಪ್ರತಾಪ್ ಸಿಂಹಗೂ ಅದೇ ನ್ಯಾಯ. ಪಾಸ್ವರ್ಡ್ಗೂ ವ್ಯತ್ಯಾಸ ಇದೆ. ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಒಂದು ಬ್ರೇಕ್ ಮುಗಿಸಿ ವಾಪಸ್ ಬರ್ತೀನಿ. ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಮೊಹಿತ್ರಾ ಕೇಸಿನ ಬಗ್ಗೆ ಚರ್ಚೆ ಮಾಡೋಣ. ಬ್ರೇಕ್ ಮುಗಿಸಿ ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.